ಇನ್ನು ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಆಗಿರುವ ವಿನಾಯಕ್ ಭಟ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಿವಾದಿತ ಪತ್ರಿಕೆ ಅನ್ನುವುದು ಮೊದಲ ಆರೋಪ. ಎರಡನೆಯದು ಕರ್ನಾಟಕದಲ್ಲಿ ಸರ್ಕ್ಯುಲೇಷನ್ ಮಟ್ಟದಲ್ಲಿ ನೋಡೋದಾದ್ರೆ ತೀರಾ ನಗಣ್ಯ ಅನ್ನೋ ರೀತಿಯಲ್ಲಿ ಇರತಕ್ಕಂಥದ್ದು. ಇಂಥ ಪತ್ರಿಕೆಗೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚಿನ ಜಾಹೀರಾತು ನೀಡುತ್ತೆ ಅಂದ್ರೆ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ಹೇಗೆ ವಿವರಿಸ್ತೀರಿ? ಅದು ಸ್ಮಿತಾ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ನ್ಯಾಷನಲ್ ಹೆರಾಲ್ಡ್ಗೆ ಅಧಿಕೃತ ದಾಖಲೆ ಪ್ರಕಾರ ಇರೋದು ಬರೀ 45,000 ಸರ್ಕ್ಯುಲೇಷನ್. ಅದು 2017-18 ಆ ಟೈಮ್ ನಲ್ಲಿ ಇರೋ ದಾಖಲೆ ಬಿಟ್ರೆ ಅದರ ನಂತರ ಅದ್ರದ್ದು ಯಾವುದೇ ದಾಖಲೆ ಇಲ್ಲ ಸರ್ಕ್ಯುಲೇಷನ್ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ. ಇಂಥ ಪತ್ರಿಕೆಗೆ ಜಾಹೀರಾತು ಅನ್ನೋ ಒಂದು ನಮ್ಮ ಸರ್ಕಾರ ಇಷ್ಟೆಲ್ಲ ಜಾಸ್ತಿ ದುಡ್ಡನ್ನ ಕೊಟ್ಟಿದೆ ಅಂದ್ರೆ ನಿಜಕ್ಕೂ ಅದು ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಒಂದು ಪತ್ರಿಕೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲದ ಪತ್ರಿಕೆಗೆ ಜಾಹೀರಾತು ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಪತ್ರಿಕೆಗೆ ಜಾಹೀರಾತು ಕೊಡೋ ಉದ್ದೇಶ ಸರ್ಕಾರದಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಏನ್ ಮಾಡ್ತವೆ ಅಂತಂದ್ರೆ ಅವ್ರವ್ರ ರಾಜ್ಯದಲ್ಲಿ ಜಾಹೀರಾತನ್ನು ಕೊಡ್ತವೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತವೆ ಅಂತಂದ್ರೆ, ಸಾಮಾನ್ಯವಾಗಿ ದೆಹಲಿ ರಾಜ್ಯದ ನಮ್ಮ ದೇಶದ ಪ್ರಮುಖ ನಗರ, ನಮ್ಮ ಕ್ಯಾಪಿಟಲ್ ಅದು. ಹಾಗಾಗಿ ಅಲ್ಲಿ ನಮ್ಮ ಇಮೇಜ್ ದೃಷ್ಟಿಯಿಂದ, ಅಂದ್ರೆ ರಾಜ್ಯದ ಮತ್ತೆ ರಾಜ್ಯ ಸರ್ಕಾರದ ಇಮೇಜ್ ದೃಷ್ಟಿಯಿಂದ ಒಳ್ಳೆ ಇಮೇಜ್ ರಾಜ್ಯ ಸರ್ಕಾರಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಬೇರೆ ಇಂಗ್ಲಿಷ್ ಪೇಪರ್ಗಳಿಗೆ, ಈಗ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಹಿಂದೂಸ್ತಾನ್ ಟೈಮ್ಸ್ ಇರ್ಬೋದು, ಈ ತರ ಪತ್ರಿಕೆಗಳಿಗೆ ಜಾಹೀರಾತುಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತವೆ. ಈಗ ಇಲ್ಲೂ ಕೂಡ UP ಮತ್ತೆ ಬೇರೆ ಸರ್ಕಾರಗಳು ಇಲ್ಲೂ ಕೂಡ ಜಾಹೀರಾತನ್ನ ನಮ್ಮ ಕರ್ನಾಟಕದ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತ ಉದಾಹರಣೆಗಳಿದೆ. ಹೀಗಾಗಿ ಅವರು ನಮ್ಮ ಸರ್ಕಾರ ಡೆಲ್ಲಿಯಲ್ಲಿ ಜಾಹೀರಾತು ಕೊಟ್ಟಿದ್ದಕ್ಕೆ ಖಂಡಿತ ಯಾರದು ವಿರೋಧ ಇರಲ್ಲ. ಆದ್ರೆ ಅಲ್ಲೂ ಕೂಡ ಯಾರು ನೋಡದೇ ಇರುವಂತ, ಯಾರ ಮನೆಗೂ ತಲುಪದೇ ಇರುವಂತ ಒಂದು ಪತ್ರಿಕೆಗೆ ಜಾಹೀರಾತು ಕೊಟ್ಟಿದ್ದು ಮಾತ್ರ ಬಹಳ ವಿಶೇಷವಾಗಿದೆ. ಅಂದ್ರೆ ಏನು ಜಾಹೀರಾತು ಕೊಡೋ ಉದ್ದೇಶನೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪಸಲ್ಲಿ ಕಾಣಿಕೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕೊಡ್ತಾ ಇದಾರ ಅನ್ನೋಂತ ಅನುಮಾನ ಜನರಲ್ಲಿ ಬರೋದಕ್ಕೆ ಇದಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಮುಖ ಮಾಲೀಕರಲ್ಲಿ 2 ಹೆಸರು, ಒಂದು ಸೋನಿಯಾ ಗಾಂಧಿ, ಇನ್ನೊಂದು ರಾಹುಲ್ ಗಾಂಧಿ. ಆ ಕಾರಣಕ್ಕಾಗಿ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋಸ್ಕರ ಈ ಜಾಹೀರಾತು ನೀಡಿದ್ದಾರೆ ಅಂತ ನನ್ಗೆ ತುಂಬಾ ಖಚಿತವಾಗಿ ನನ್ಗೆ ಅನ್ಸುತ್ತೆ. ನಾವು ರಾಜಕೀಯವಾಗಿ ಇನ್ನೊಂದಷ್ಟು ಮಾತನಾಡ್ಲಿಕ್ಕಿದೆ ಸರ್. ಅದಕ್ಕಿಂತ ಮುಂಚೆ ನಾನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ, ಈ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವ ಸಂದರ್ಭದಲ್ಲಿ ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇದ್ರೂ ಕೂಡ ಮಾನದಂಡ ಏನಿರುತ್ತೆ ಅಂತ ಹೇಳಿ, ಯಾಕಂದ್ರೆ ತಾವು ಕೂಡ ಒಂದು ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿರೋದ್ರಿಂದ ಉನ್ನತ ಹುದ್ದೆಯಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಹೇಗ್ ಚೂಸ್ ಮಾಡ್ತಾರೆ, ಯಾವ ಮಾನದಂಡದ ಆಧಾರದ ಮೇಲೆ ಇಂಥ ಪತ್ರಿಕೆಗೆ ಇಷ್ಟು ಹಣ ಕೊಟ್ಟು ಜಾಹೀರಾತನ್ನ ನೀಡಬಹುದು ಅನ್ನೋ ಡಿಸೈಡ್ ಆಗುತ್ತೆ ಅಂತ? ಸಾಮಾನ್ಯವಾಗಿ ಜಾಹೀರಾತು ನಿರ್ಧಾರ ಆಯಾ ಪತ್ರಿಕೆಯ ಪ್ರಸಾರ ಸಂಖ್ಯೆ ಮೇಲೆ. ಫೇಲ್ಯೂರ್ ಆಗಿರುತ್ತೆ ಒಂದು. ಎರಡನೇದಾಗಿ ಸರ್ಕ್ಯುಲೇಷನ್ ಅನ್ನ ಡಿಸೈಡ್ ಆಗೋದು ಹೇಗೆ ಅಂದ್ರೆ ABC ಅಂತ, ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಅಂತ, ಅವರು ಪ್ರತಿ ಪತ್ರಿಕೆಗೆ ಎಷ್ಟೆಷ್ಟು ಸರ್ಕ್ಯುಲೇಷನ್ ಇದೆ ಅನ್ನೋದನ್ನ ಕೊಡ್ತಾರೆ. ಆಮೇಲೆ ಅದು ಒಂದೇ ಮಾನದಂಡ ಅಲ್ಲ, ಯಾಕೆಂತಂದ್ರೆ ಕೆಲವೊಂದ್ಸರಿ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳಿರುತ್ತೆ, ಅವರು ABC ಸರ್ಟಿಫಿಕೇಟ್ ಅಷ್ಟು ಅವರು ಸಮರ್ಥವಾಗಿರಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ಅಲ್ಲಿನ ವಾರ್ತಾ ಇಲಾಖೆ ಅದನ್ನ ರೆಕಾಗ್ನೈಸ್ಡ್ ಪೇಪರ್ ಇದು ಅನ್ನೋ ತರ ಅದನ್ನ ಮಾಡಿರುತ್ತೆ, ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಂತ ಪತ್ರಿಕೆಗಳು ಅಂತ. ಸೊ ಇದು ಎರಡರ ಆಧಾರದ ಮೇಲೆ ಆ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡಲಾಗುತ್ತೆ. ಯಾವ್ದು ಹೆಚ್ಚು ಸರ್ಕ್ಯುಲೇಷನ್ ಇದೆ ಅವಕ್ಕೂ ಜಾಹೀರಾತು ಆಬ್ವಿಯಸ್ಲಿ ಜಾಸ್ತಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರುತ್ತೆ. ಆದ್ರೆ ಅಂದ್ರೆ ಕಡಿಮೆ ಸರ್ಕ್ಯುಲೇಷನ್ ಇರುವಂತ ಪತ್ರಿಕೆಗಳಿಗೆ ಅನ್ಯಾಯ ಆಗಬಾರ್ದು ಅಥವಾ ಅವರಿಗೆ ಒಂದು ಬೆಂಬಲ ಇಲ್ಲದೆ ಇರೋ ತರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವುಗಳಿಗೂ ಕೂಡ ರಾಜ್ಯ ಸರ್ಕಾರ ಜಾಹೀರಾತನ್ನ ಕೊಡಬೇಕು ಅಂತ ಒಂದು ಹಿಂದಿಂದ ಬಂದಂತ ನಿಯಮ ಇದೆ. ಆ ಕಾರಣಕ್ಕೋಸ್ಕರ ಪತ್ರಿಕೆಗಳನ್ನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅವುಗಳಿಗೂ ಜಾಹೀರಾತನ್ನ ಕೊಡುತ್ತೆ. ಇದು 2 ಮಾನದಂಡದ ಮೂಲಕ ಮುಖ್ಯವಾಗಿ ಕೊಡುವಂತದ್ದು. ಅಲ್ಲಿಗೆ ಎರಡನೇ ಆಯ್ಕೆ ಏನಿದೆ ಅದು ಔದಾರ್ಯತೆಯ ಆಧಾರದ ಮೇಲೆ ಕೊಡೋದು. ಬಟ್ ಇದು ಮೊದಲ ನಿಯಮವನ್ನ ನಾವು ಮೀರಿ ಅದಕ್ಕೇನೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂದ್ರೆ ಕರ್ನಾಟಕದಲ್ಲೂ ಸರ್ಕ್ಯುಲೇಷನ್ ಇಲ್ಲ, ಕರ್ನಾಟಕದ ಹೊರಗೂ ಸರ್ಕ್ಯುಲೇಷನ್ ಇಲ್ಲ, ಹೀಗಿರುವ ಒಂದು ಪತ್ರಿಕೆಗೆ ಬೇರೆ ಎಲ್ಲದಕ್ಕಿಂತ ಹೆಚ್ಚಿನ ಜಾಹೀರಾತನ್ನ ಕೊಡ್ತೀವಿ ಅಂತಂದ್ರೆ ಇದರಲ್ಲಿ ನೀವು ಹೇಳ್ದಾಗೆ ಸ್ವಾಮಿ ನಿಷ್ಠೆ ಬಿಟ್ಟು ಬೇರೆ ಏನಿರ್ಲಿಕ್ಕೆ ಸಾಧ್ಯ ಅಂತ? ಇನ್ನೇನು ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಜಾಹೀರಾತು ಕೊಡೋ ಮೂಲ ಉದ್ದೇಶ ಏನಂತಂದ್ರೆ
ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಥವಾ ನಾನು ಯಾವ ವಸ್ತುವನ್ನ ಜಾಹೀರಾತು ಕೊಡ್ತೀನಿ ಅದು ಜಾಸ್ತಿ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದು ಒಂದು ಉದ್ದೇಶ. ಸರ್ಕಾರ ಕೂಡ ಅದೇನೆ. ಸರ್ಕಾರ ತಾನೇನ್ ಮಾಡಿದೀನಿ, ನನ್ನ ರಾಜ್ಯದಲ್ಲಿ ನಾನೇನು ಯೋಜನೆಗಳನ್ನ ಜಾರಿ ಮಾಡಿದೀನಿ, ನಾನೇನ್ ಕೆಲಸ ಮಾಡಿದೀನಿ ಅನ್ನೋದನ್ನ ಜನರಿಗೆ ಹೆಚ್ಚೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಆ ಉದ್ದೇಶ ನ್ಯಾಷನಲ್ ಹೆರಾಲ್ಡ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ, ಜಾಹೀರಾತು ಕೊಡೋದ್ರಿಂದ ಯಾವ ರೀತಿಲೂ ಅದು ಏನು ಸಕ್ಸಸ್ ಆಗಲ್ಲ ಅಥವಾ ಆ ಉದ್ದೇಶ ಈಡೇರಲ್ಲ. ಹಾಗಿರ್ಬೇಕಾದ್ರೆ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸುವಂತ ಒಂದು ಉದ್ದೇಶ ಇದರಲ್ಲಿ ಕಾಣ್ತಾ ಇದೆ. ಈಗಾಗಲೇ ನೀವು ಅವಾಗ್ಲೇ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇನೆ, ಏನಂದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರ ಮೇಲೂ ಕೂಡ ಈಗ ನ್ಯಾಷನಲ್ ಹೆರಾಲ್ಡ್ ಏನು ಹಣಕಾಸು ವ್ಯವಹಾರದ ಬಗ್ಗೆ ಕೇಸ್ ನಡೀತಾ ಇದೆ. ಅಂದ್ರೆ ಬೇರೆ ಬೇರೆ ರೀತಿ ಈಗ ಹಿಂದೆ ಹೇಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿದ್ರು ಅಂತ ಆಗಿತ್ತು, ಆ ರೀತಿ ದೇಶದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಾಯಕರು ನ್ಯಾಷನಲ್ ಹೆರಾಲ್ಡ್ ಅಕೌಂಟ್ಗೆ ದುಡ್ಡನ್ನು ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಸೊ ಈ ಹಣವನ್ನ ಯಾಕೋಸ್ಕರ ಇವರೆಲ್ಲ ನ್ಯಾಷನಲ್ ಹೆರಾಲ್ಡ್ ಕೊಡ್ತಾ ಇದ್ದಾರೆ, ಅದು ಯಾವ ಕಾರಣಕ್ಕೋಸ್ಕರ ಸಂದಾಯ ಆಗ್ತಾ ಇದೆ, ಇವ್ರು ನ್ಯಾಷನಲ್ ಹೆರಾಲ್ಡ್ ಇಂದ ಏನ್ ಸೇವೆ ತಗೊಂಡಿದ್ರು ಅಥವಾ ನ್ಯಾಷನಲ್ ಹೆರಾಲ್ಡ್ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರ, ಯಾವ ಕಾರಣಕ್ಕೋಸ್ಕರ ಅಂತ ಅದೆಲ್ಲ ತನಿಖೆ ನಡೆದು ಅದರಲ್ಲಿ ಹಣಕಾಸಿನ ಅವ್ಯವಹಾರ ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಅವರಿಬ್ಬರ ಮೇಲೆ ಕೇಸ್ ಹಾಕಿ ಅವರಿಗೆ ನೋಟಿಸ್ ಕೊಟ್ಟು ಅದು ಕೇಸ್ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಕೂಡ ಜಾಹೀರಾತು ಕೊಟ್ಟಿರೋದನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋದಕ್ಕೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ ಮಾಡೋದಕ್ಕೆ ನ್ಯಾಷನಲ್ ಹೆರಾಲ್ಡ್ ಎನ್ನೋ ಮಾರ್ಗವನ್ನ ಇವರೆಲ್ಲ ಅನುಸರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಸಂಗತಿ ಇದರಲ್ಲಿ. ಇನ್ನು ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಆಗಿರುವ ವಿನಾಯಕ್ ಭಟ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಿವಾದಿತ ಪತ್ರಿಕೆ ಅನ್ನುವುದು ಮೊದಲ ಆರೋಪ. ಎರಡನೆಯದು ಕರ್ನಾಟಕದಲ್ಲಿ ಸರ್ಕ್ಯುಲೇಷನ್ ಮಟ್ಟದಲ್ಲಿ ನೋಡೋದಾದ್ರೆ ತೀರಾ ನಗಣ್ಯ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಂಥ ಪತ್ರಿಕೆಗೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚಿನ ಜಾಹೀರಾತು ನೀಡುತ್ತೆ ಅಂದ್ರೆ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ಹೇಗೆ ವಿವರಿಸ್ತೀರಿ? ಅದು ಸ್ಮಿತಾ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ನ್ಯಾಷನಲ್ ಹೆರಾಲ್ಡ್ಗೆ ಅಧಿಕೃತ ದಾಖಲೆ ಪ್ರಕಾರ ಇರೋದು ಬರೀ 45,000 ಸರ್ಕ್ಯುಲೇಷನ್. ಅದು 2017-18 ಆ ಟೈಮ್ ನಲ್ಲಿ ಇರೋ ದಾಖಲೆ ಬಿಟ್ರೆ ಅದರ ನಂತರ ಅದ್ರದ್ದು ಯಾವುದೇ ದಾಖಲೆ ಇಲ್ಲ ಸರ್ಕ್ಯುಲೇಷನ್ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ. ಇಂಥ ಪತ್ರಿಕೆಗೆ ಜಾಹೀರಾತು ಅನ್ನೋ ಒಂದು ಸರ್ಕಾರ, ನಮ್ ಸರ್ಕಾರ ಇಷ್ಟೆಲ್ಲ ಜಾಸ್ತಿ ದುಡ್ಡನ್ನ ಕೊಟ್ಟಿದೆ ಅಂದ್ರೆ ನಿಜಕ್ಕೂ ಅದು ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಒಂದು ಪತ್ರಿಕೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲದ ಪತ್ರಿಕೆಗೆ ಜಾಹೀರಾತು ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಪತ್ರಿಕೆಗೆ ಜಾಹೀರಾತು ಕೊಡೋ ಉದ್ದೇಶ ಸರ್ಕಾರದಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಏನ್ ಮಾಡ್ತವೆ ಅಂತಂದ್ರೆ ಅವ್ರವ್ರ ರಾಜ್ಯದಲ್ಲಿ ಜಾಹೀರಾತನ್ನು ಕೊಡ್ತವೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತವೆ ಅಂತಂದ್ರೆ ಸಾಮಾನ್ಯವಾಗಿ ದೆಹಲಿ ರಾಜ್ಯದ ಏನು ನಮ್ಮ ದೇಶದ ಪ್ರಮುಖ ನಗರ, ಏನು ನಮ್ಮ ಕ್ಯಾಪಿಟಲ್ ಅದು. ಹಾಗಾಗಿ ಅಲ್ಲಿ ನಮ್ಮ ಇಮೇಜ್ ದೃಷ್ಟಿಯಿಂದ ಅಂದ್ರೆ ರಾಜ್ಯದ ಮತ್ತೆ ರಾಜ್ಯ ಸರ್ಕಾರದ ಇಮೇಜ್ ದೃಷ್ಟಿಯಿಂದ ಒಳ್ಳೆ ಇಮೇಜ್ ರಾಜ್ಯ ಸರ್ಕಾರಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಬೇರೆ ಇಂಗ್ಲಿಷ್ ಪೇಪರ್ಗಳಿಗೆ, ಈಗ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಹಿಂದೂಸ್ತಾನ್ ಟೈಮ್ಸ್ ಇರ್ಬೋದು, ಈ ತರ ಪತ್ರಿಕೆಗಳಿಗೆ ಜಾಹೀರಾತುಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತವೆ. ಇಲ್ಲೂ ಕೂಡ UP ಮತ್ತೆ ಬೇರೆ ಸರ್ಕಾರಗಳು ಇಲ್ಲೂ ಕೂಡ ಏನು ಜಾಹೀರಾತನ್ನ ನಮ್ಮ ಕರ್ನಾಟಕದ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಾ ಉದಾಹರಣೆಗಳಿದೆ. ಹೀಗಾಗಿ ಅವರು ನಮ್ಮ ಸರ್ಕಾರ ಡೆಲ್ಲಿಯಲ್ಲಿ ಜಾಹೀರಾತು ಕೊಟ್ಟಿದ್ದಕ್ಕೆ ಖಂಡಿತ ಯಾರ್ದು ವಿರೋಧ ಇರಲ್ಲ. ಆದ್ರೆ ಅಲ್ಲೂ ಕೂಡ ಯಾರು ನೋಡದೇ ಇರುವಂತ, ಯಾರ ಮನೆಗೂ ತಲುಪದೇ ಇರುವಂತ ಒಂದು ಪತ್ರಿಕೆಗೆ ಜಾಹೀರಾತು ಕೊಟ್ಟಿದ್ದು ಮಾತ್ರ ಬಹಳ ವಿಶೇಷವಾಗಿದೆ. ಅಂದ್ರೆ ಏನು ಜಾಹೀರಾತು ಕೊಡೋ ಉದ್ದೇಶನೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪಸಲ್ಲಿ ಕಾಣಿಕೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕೊಡ್ತಾ ಇದಾರ ಅನ್ನೋಂತ ಅನುಮಾನ ಜನರಲ್ಲಿ ಬರೋದಕ್ಕೆ ಇದಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಮುಖ ಮಾಲೀಕರಲ್ಲಿ 2 ಹೆಸರು, ಒಂದು ಸೋನಿಯಾ ಗಾಂಧಿ, ಇನ್ನೊಂದು ರಾಹುಲ್ ಗಾಂಧಿ. ಆ ಕಾರಣಕ್ಕಾಗಿ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋಸ್ಕರ ಈ ಜಾಹೀರಾತು ನೀಡಿದ್ದಾರೆ ಅಂತ ನನ್ಗೆ ಏನು ತುಂಬಾ ಖಚಿತವಾಗಿ ನನ್ಗೆ ಅನ್ಸುತ್ತೆ. ನಾವು ರಾಜಕೀಯವಾಗಿ ಇನ್ನೊಂದಷ್ಟು ಮಾತನಾಡ್ಲಿಕ್ಕಿದೆ ಸರ್. ಅದಕ್ಕಿಂತ ಮುಂಚೆ ನಾನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಈ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವ ಸಂದರ್ಭದಲ್ಲಿ ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇದ್ರೂ ಕೂಡ ಮಾನದಂಡ ಏನಿರುತ್ತೆ ಅಂತ ಹೇಳಿ, ಯಾಕಂದ್ರೆ ತಾವು ಕೂಡ ಒಂದು ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿರೋದ್ರಿಂದ ಉನ್ನತ ಹುದ್ದೆಯಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಹೇಗ್ ಚೂಸ್ ಮಾಡ್ತಾರೆ, ಯಾವ ಮಾನದಂಡದ ಆಧಾರದ ಮೇಲೆ ಇಂಥ ಪತ್ರಿಕೆಗೆ ಇಷ್ಟು ಹಣ ಕೊಟ್ಟು ಜಾಹೀರಾತನ್ನ ನೀಡಬಹುದು ಅನ್ನೋ ಡಿಸೈಡ್ ಆಗುತ್ತೆ ಅಂತ? ಸಾಮಾನ್ಯವಾಗಿ ಜಾಹೀರಾತು ನಿರ್ಧಾರ ಆಯಾ ಪತ್ರಿಕೆಯ ಪ್ರಸಾರ ಸಂಖ್ಯೆ ಮೇಲೆ. ಫೇಲ್ಯೂರ್ ಆಗಿದೆ. ನ್ಯಾಷನಲ್ ಫೇಲ್ಯೂರ್ ಆಗಿರುತ್ತೆ.
ಒಂದು. ಎರಡನೇದಾಗಿ ಸರ್ಕ್ಯುಲೇಷನ್ ಅನ್ನ ಡಿಸೈಡ್ ಆಗೋದು ಹೇಗೆ ಅಂದ್ರೆ ABC ಅಂತ, ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಅಂತ, ಅವರು ಪ್ರತಿ ಪತ್ರಿಕೆಗೆ ಎಷ್ಟೆಷ್ಟು ಸರ್ಕ್ಯುಲೇಷನ್ ಇದೆ ಅನ್ನೋದನ್ನ ಕೊಡ್ತಾರೆ. ಆಮೇಲೆ ಅದು ಒಂದೇ ಮಾನದಂಡ ಅಲ್ಲ, ಯಾಕೆಂತಂದ್ರೆ ಕೆಲವೊಂದ್ಸರಿ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳು ಇರುತ್ತೆ, ಅವರು ABC ಸರ್ಟಿಫಿಕೇಟ್ ಅಷ್ಟು ಅವರು ಸಮರ್ಥವಾಗಿರಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ಅಲ್ಲಿನ ವಾರ್ತಾ ಇಲಾಖೆ ಒಂದು ಅದನ್ನ ರೆಕಾಗ್ನೈಸ್ಡ್ ಪೇಪರ್ ಇದು ಅನ್ನೋ ತರ ಅದನ್ನ ಮಾಡಿರುತ್ತೆ, ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಂತ ಪತ್ರಿಕೆಗಳು ಅಂತ. ಸೊ ಇದು ಎರಡರ ಆಧಾರದ ಮೇಲೆ ಆ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡಲಾಗುತ್ತೆ. ಯಾವ್ದು ಹೆಚ್ಚು ಸರ್ಕ್ಯುಲೇಷನ್ ಇದೆ ಅವಕ್ಕೂ ಜಾಹೀರಾತು ಆಬ್ವಿಯಸ್ಲಿ ಜಾಸ್ತಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರುತ್ತೆ. ಆದ್ರೆ ಅಂದ್ರೆ ಕಡಿಮೆ ಸರ್ಕ್ಯುಲೇಷನ್ ಇರುವಂತಹ ಪತ್ರಿಕೆಗಳಿಗೆ ಅನ್ಯಾಯ ಆಗಬಾರ್ದು ಅಥವಾ ಅವರಿಗೆ ಒಂದು ಬೆಂಬಲ ಇಲ್ಲದೆ ಇರೋ ತರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವುಗಳಿಗೂ ಕೂಡ ರಾಜ್ಯ ಸರ್ಕಾರ ಜಾಹೀರಾತನ್ನ ಕೊಡಬೇಕು ಅಂತ ಒಂದು ಹಿಂದಿಂದ ಬಂದಂತ ನಿಯಮ ಇದೆ. ಆ ಕಾರಣಕ್ಕೋಸ್ಕರ ಪತ್ರಿಕೆಗಳನ್ನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅವುಗಳಿಗೂ ಜಾಹೀರಾತನ್ನ ಕೊಡುತ್ತೆ. ಇದು ಎರಡು ಮಾನದಂಡದ ಮೂಲಕ ಮುಖ್ಯವಾಗಿ ಕೊಡುವಂತದ್ದು. ಅಲ್ಲಿ ಎರಡನೇ ಆಯ್ಕೆ ಏನಿದೆ ಅದು ಔದಾರ್ಯತೆಯ ಆಧಾರದ ಮೇಲೆ ಕೊಡೋದು. ಬಟ್ ಇದು ಮೊದಲ ನಿಯಮವನ್ನ ನಾವು ಮೀರಿ ಅದಕ್ಕೇನೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂದ್ರೆ ಕರ್ನಾಟಕದಲ್ಲೂ ಸರ್ಕ್ಯುಲೇಷನ್ ಇಲ್ಲ, ಕರ್ನಾಟಕದ ಹೊರಗೂ ಸರ್ಕ್ಯುಲೇಷನ್ ಇಲ್ಲ, ಹೀಗಿರುವ ಒಂದು ಪತ್ರಿಕೆಗೆ ಬೇರೆ ಎಲ್ಲಕ್ಕಿಂತ ಹೆಚ್ಚಿನ ಜಾಹೀರಾತನ್ನ ಕೊಡ್ತೀವಿ ಅಂತಂದ್ರೆ ಇದರಲ್ಲಿ ನೀವು ಹೇಳ್ದಾಗೆ ಸ್ವಾಮಿ ನಿಷ್ಠೆ ಬಿಟ್ಟು ಬೇರೆ ಏನಿರ್ಲಿಕ್ಕೆ ಸಾಧ್ಯ ಅಂತ? ಇನ್ನೇನು ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಜಾಹೀರಾತು ಕೊಡೋ ಮೂಲ ಉದ್ದೇಶ ಏನಂತಂದ್ರೆ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಥವಾ ನಾನು ಯಾವ ವಸ್ತುವನ್ನ ಜಾಹೀರಾತು ಕೊಡ್ತೀನಿ ಅದು ಜಾಸ್ತಿ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದು ಒಂದು ಉದ್ದೇಶ. ಸರ್ಕಾರ ಕೂಡ ಅದೇನೆ, ಸರ್ಕಾರ ತಾನೇನ್ ಮಾಡಿದೀನಿ, ನನ್ನ ರಾಜ್ಯದಲ್ಲಿ ನಾನೇನು ಯೋಜನೆಗಳನ್ನ ಜಾರಿ ಮಾಡಿದೀನಿ, ನಾನೇನ್ ಕೆಲಸ ಮಾಡಿದೀನಿ ಅನ್ನೋದನ್ನ ಜನರಿಗೆ ಹೆಚ್ಚೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಆ ಉದ್ದೇಶ ನ್ಯಾಷನಲ್ ಹೆರಾಲ್ಡ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ, ಜಾಹೀರಾತು ಕೊಡೋದ್ರಿಂದ ಯಾವ ರೀತಿಲೂ ಅದು ಸಕ್ಸಸ್ ಆಗಲ್ಲ ಅಥವಾ ಆ ಉದ್ದೇಶ ಈಡೇರಲ್ಲ. ಹಾಗಿರ್ಬೇಕಾದ್ರೆ ಇನ್ನೊಂದು ಉದ್ದೇಶ ಏನಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸುವಂತ ಒಂದು ಉದ್ದೇಶ ಇದರಲ್ಲಿ ಕಾಣ್ತಾ ಇದೆ. ಈಗಾಗಲೇ ನೀವು ಅವಾಗ್ಲೇ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇನೆ, ಏನಂದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರ ಮೇಲೂ ಕೂಡ ಈಗ ನ್ಯಾಷನಲ್ ಹೆರಾಲ್ಡ್ ಹಣಕಾಸು ವ್ಯವಹಾರದ ಬಗ್ಗೆ ಕೇಸ್ ನಡೀತಾ ಇದೆ. ಅಂದ್ರೆ ಬೇರೆ ಬೇರೆ ರೀತಿ ಈಗ ಹಿಂದೆ ಹೇಗೆ DK ಶಿವಕುಮಾರ್ ಅವರು ಮತ್ತೆ DK ಸುರೇಶ್ ಅವರು ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿದ್ರು ಅಂತಾಗಿತ್ತು, ಆ ರೀತಿ ದೇಶದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಾಯಕರು ನ್ಯಾಷನಲ್ ಹೆರಾಲ್ಡ್ ಅಕೌಂಟ್ಗೆ ದುಡ್ಡನ್ನು ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಸೊ ಈ ಹಣವನ್ನ ಯಾಕೋಸ್ಕರ ಇವರೆಲ್ಲ ನ್ಯಾಷನಲ್ ಹೆರಾಲ್ಡ್ ಕೊಡ್ತಾ ಇದ್ದಾರೆ, ಅದು ಯಾವ ಕಾರಣಕ್ಕೋಸ್ಕರ ಸಂದಾಯ ಆಗ್ತಾ ಇದೆ, ಇವ್ರು ನ್ಯಾಷನಲ್ ಹೆರಾಲ್ಡ್ ಇಂದ ಏನ್ ಸೇವೆ ತಗೊಂಡಿದ್ರು ಅಥವಾ ನ್ಯಾಷನಲ್ ಹೆರಾಲ್ಡ್ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರ, ಯಾವ ಕಾರಣಕ್ಕೋಸ್ಕರ ಅಂತ ಅದೆಲ್ಲ ತನಿಖೆ ನಡೆದು ಅದರಲ್ಲಿ ಹಣಕಾಸಿನ ಅವ್ಯವಹಾರ ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಅವರಿಬ್ಬರ ಮೇಲೆ ಕೇಸ್ ಹಾಕಿ ಅವರಿಗೆ ನೋಟಿಸ್ ಕೊಟ್ಟು ಅದು ಕೇಸ್ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಕೂಡ ಜಾಹೀರಾತು ಕೊಟ್ಟಿರೋದನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋದಕ್ಕೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ ಮಾಡೋದಕ್ಕೆ ನ್ಯಾಷನಲ್ ಹೆರಾಲ್ಡ್ ಎನ್ನೋ ಮಾರ್ಗವನ್ನ ಇವರೆಲ್ಲ ಅನುಸರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಸಂಗತಿ ಇದ್ರಲ್ಲಿ.